ಇವತ್ತಿಗೆ ಮೂಲಂಕಾಯಿ ಪಲ್ಯ ಮಾಡೋದು. ಪಾವು ಕೆ ಜಿ ಮೂಲಂಕಾಯಿ ತೊಗೊಂಡಿನಿ ರೀ. ಇವು ಮೂಲಂಗಡ್ಡೆ ಇರ್ತಾವಲ್ಲ, ಅವು ಕೆಳಗೆ ಗಡ್ಡೆ ಆಗ್ತಾವೆ, ಇವು ಮ್ಯಾಲಿಗೆಲ್ಲ ಚೌಳಿಕಾಯಿ ಹೆಂಗೆ ಹತ್ತಾವೆ, ಇದ್ರದೀಗ ಪಲ್ಯ ಮಾಡೋದು ರೀ. ಇಲ್ಲಿ ಹಿಂಗೆ ಕೈಲಿಂದೇ ಕಟ್ ಮಾಡ್ಕೋಬೇಕು ರೀ, ಹಿಂಗೆ ಮುರಿಬೇಕು, ಅಂದ್ರೆ ಟೇಸ್ಟ್ ಆಗ್ತಾವೆ. ಈ ಥರ ಕಟ್ ಮಾಡಿ ಇಟ್ಕೋಬೇಕು. ತೊಳೆದು ಇದು ಮಾಡಿ ಇಟ್ಟಿದ್ದಾವೆ. ಈಗ ಅವು ಒಗ್ಗರಣೆ ಹಾಕೋದಿವಿ. ಇಲ್ಲಿ ಒಗ್ಗರಣೆಗೆ 2 ಚಮಚ ಎಣ್ಣೆ ಹಾಕ್ಕೊಂಡೀನಿ ರೀ. ಸಾಸಿವೆ ಹಾಕ್ತೀನಿ, ಬಿಸಿ ಆಗ್ಯದ. ಜೀರಿಗೆ, ಕರಿಬೇವು ಇವು ಹಾಕಬೇಕು. ಕಲಿಸಿ ಈಗ ಇದ್ರಾಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು, ಪೇಸ್ಟ್ 4 ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡೀನಿ, ಅದು ಹಾಕಬೇಕು. ಈಗ ಇದು ಎಣ್ಣೆಗೆ ಚಲೋ ತಾಳಿಸ್ಕೋಬೇಕು. ಇದು ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನಲಿಕ್ಕೆ ಭಾಳ ಟೇಸ್ಟ್ ಇರ್ತದೆ. ಈ ಥಂಡಿ ಸೀಸನ್ನಾಗೆ ಬರ್ತಾವೆ ಇವು ಕಾಯಿ. ಚಂದ ವಾಪಸ್ಬೇಕು. ಈ ಥರ ಆಗ್ತದೆ ನೋಡ್ರಿ. ವಾಪಸಿ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗ್ತದೆ. ಆಮೇಲೆ ಉಪ್ಪದು ಹಾಕಬೇಕು. ಉಪ್ಪು ಭಾಳ ಸ್ವಲ್ಪ ಹಿಡಿತದೆ ಇದಕ್ಕೆ. ಸ್ವಲ್ಪ ಶೇಂಗಾ ಪುಡಿ, ಖಾರದ ಪುಡಿ ಹಾಕ್ಬೇಕು ಇದಕ್ಕೆ. ಬೇರೆದು ಯಾವ್ದು ಪುಡಿಕ್ಕಿಂತ ಖಾರದ ಪುಡಿದೇ ಭಾಳ ಗುರೆಳ್ಳು ಪುಡಿ ಅಂತಾರಲ್ಲ ಅದು. ಸ್ವಲ್ಪ ಉಪ್ಪು, ಇದೆಲ್ಲ ಹಾಕಿ ಚಲೋ ಕಲಸಿ ಸ್ವಲ್ಪ ನೀರು ಹಾಕಿ ವಾಪಸ್ಬೇಕಿದು. ಸ್ವಲ್ಪ ಅರ್ಶಿಣ ಪುಡಿ ಇದೆಲ್ಲ ಹಾಕಿ ಕಲಿಸ್ಬೇಕು. ಈ ಥರ ಮುಚ್ಚಿ ಇದ್ರೊಳಗೆ ನೀರು ಹಾಕಬೇಕು. ಇದ್ರ ನೀರಿಂದ ಒಂದು ಹನಿ ಕೆಳಗೆ ಬಿದ್ದು ಅದೇ ಇದರಲ್ಲೇ ವಾಪಸ್ತದದು. ನೀರು ಹೆಚ್ಚೇನು ಹಾಕೋದು ಬೇಕಾಗಲ್ಲ, ಯಾಕಂದ್ರೆ ಎಳೆ ಇರ್ತಾವಲ್ಲ. ಈ ಥರ ಇದು ಮಾಡಿ ಸಿಮ್ ಗ್ಯಾಸ್ ಇಟ್ಟು ಮುಚ್ಚಿಡಬೇಕು. ಈ ಥರ ವಾಪಸ್ತದ ನೋಡ್ರಿ. ನೀರು ಈ ಥರ ಇದು ಆಗಿ ಇದ್ರಾಗ ಬೀಳ್ತಾವ. ಬೇರೆ ನೀರು ಹಾಕೋದೇನು ಜರೂರತ್ ಇರಲ್ಲ ಇದಕ್ಕೆ. ಇದರೊಳಗೆ ವಾಪಸ್ ನೋಡ್ರಿ, ಕೆಳಗೆ ನೀರು ಹೆಂಗೆ ಬಿಟ್ಟದ. ಇದ್ರಾಗ ನೀರಿನ ಅಂಶ ಇರ್ತದೆ, ಅದಕ್ಕೆ ನೀರೇನು ಹಾಕೋದು ಹತ್ತಲ್ಲ. ಹಿಂಗೆ ವಾಪಸ್ಬೇಕಿದು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದು ಪಲ್ಯ ರೆಡಿ ಐತೆ ನೋಡ್ರಿ. ಸ್ವಾದಿಷ್ಟ ಮೂಲಂಕಾಯಿ ಪಲ್ಯ ರೆಡಿ. ಎಲ್ಲರೂ ಮಾಡಿ ನೋಡಿರಿ. ಯಾರು ನನ್ನ ಚಾನಲಿಗೆ ಹೊಸವ್ರಿದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇವು ಕಾಯಿಗೆ ನಿಮ್ಮ ಕಡೆ ಏನಂತಾರೆ ಅಂಥೇಳಿ ನನಗೆ ಕಮೆಂಟ್ನಾಗ ತಿಳಿಸ್ರಿ. ನೀವು ಎಲ್ಲಿಂದ ನೋಡ್ಲಿತ್ತೀರ ಅಂಥೇಳಿ ಎಲ್ಲರೂ ಕಮೆಂಟ್ನಾಗ ಮೆನ್ಷನ್ ಮಾಡಿರಿ. ಥ್ಯಾಂಕ್ ಯು.